ಸರ್, ನನ್ನ ಹೆಸರು ಗಲಗಲಿ ಪಾಂಡುರಂಗ ಅಂತ. ನಾನು ಸಂಡೂರು, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನವರು. ನಾನು ಬೈ ಪ್ರೊಫೆಷನ್ ಪ್ರಿನ್ಸಿಪಾಲಾಗಿ ಕೆಲಸ ಮಾಡ್ತಾಯಿದ್ದೆ. ಹುಡುಗರು ಸರಿಗೆ ಭಾಳ ಮಂದಿ ಹುಡುಗರನ್ನ ನಾವು ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ಬೇಕಾದ್ರೆ ಭಾಳಷ್ಟು ಜಾಗಗಳನ್ನ ನೋಡಿದ್ದೀವಿ. ಆದರೆ ಈ ಒಂದು ಟೆಂಪಲಿಗೆ, ಈ ಏರಿಯಾಕ್ಕೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನಿಜವಾಗಿ ಭಾಳ ಸಂತೋಷ ಆಯಿತು. ನಂದೀಗ ಹಾಬಿ ಫೋಟೋಗ್ರಫಿ, ರಿಟೈರ್ಮೆಂಟ್ ಆದಮೇಲೆ. ಹಾಗಾಗಿ ಹೆಚ್ಚಿಗೆ ಈ ಹಳೆ ಮಾನ್ಯುಮೆಂಟ್ಸ್, ಟೆಂಪಲ್ಸ್ಗಳನ್ನ ನಾನು ನೋಡ್ತಾ ಹೋಗ್ತೀನಿ. ಇಟಗಿಯಲ್ಲಿ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡಿದ್ದಾರೆ. ಬಟ್ ಈ ಪ್ಲೇಸ್ ಭಾಳ ಬ್ಯೂಟಿಫುಲ್, ಸರೌಂಡಿಂಗ್ ಭಾಳ ಚೆನ್ನಾಗಿದೆ. ಆಮೇಲೆ ಟೆಂಪಲ್ ಒಳಗೆ ಕ್ಲೀನ್ಲಿನೆಸ್ ಇದೆ, ಮೇಂಟೈನ್ ಮಾಡಿದೆ, ಸ್ಯಾಂಕ್ಟಿಟಿನೂ ಇದೆ, ಪೂಜೆ ನಡೀತಾ ಇದೆ, ಸ್ಯಾಂಕ್ಟಿಟಿ ಇದೆ. ರಿಯಲಿ ಇದನ್ನೇ ಭಾಳಷ್ಟು ಜನಕ್ಕೆ ಗೊತ್ತಾಗಬೇಕು ಅಂದರೆ ಇದರ ಬಗ್ಗೆ ಆ ಲಿಟ್ರೇಚರ್ ಅಥವಾ ಪುಸ್ತಕಗಳು, ಮ್ಯಾಪ್ಗಳು ಹೆಚ್ಚಿಗೆ ಪ್ರಚಲಿತ ಇಲ್ಲ. ಈಗ ನಾವು ಇಲ್ಲಿಗೆ ಬರಬೇಕಾದ್ರೆ ಯಾವುದೋ ಒಂದು ಟೆಂಪಲನ್ನು ಗೂಗಲ್ನಲ್ಲಿ ನೋಡ್ಕೊಂಡ್ವಿ. ನಮಗೆ ದಾರಿ ಗೊತ್ತಿರಲಿಲ್ಲ. ಅಕಸ್ಮಾತ್ ಒಬ್ಬರು ಸಿಕ್ಕರು, ಅವ್ರಿಂದ ನಾನು ನೋಡ್ತಾ ಇದ್ದೀನಿ. ಸಪೋಸ್ ನಾನು ನೋಡಲಿಲ್ಲದಿದ್ದರೆ ಒಳ್ಳೆಯ ಅವಕಾಶ ನನಗೆ ತಪ್ಪೋಕೆ ಹೋಗ್ತಿತ್ತು. ಯಾರು ಇದನ್ನು ಕೆತ್ತನೆ ಮಾಡಿ ರಚನೆ ಮಾಡಿದಾರೋ ಅಟ್ಲೀಸ್ಟ್ ಅವ್ರ ಹೆಸರುಗಳು ನಾವು ಕೇಳಿ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ನಿಜವಾಗಿ ಇಲಾಖೆ ಈ ವಿಷಯದಲ್ಲಿ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆದರೆ ನಾನು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಕೇಳ್ಕೊಳ್ಳೋದೇನು ಅಂದರೆ, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು, ಯಾರು ಕಟ್ಸಿದ್ದು, ಯಾವ ಕಾಲದಾಗ ಕಟ್ಸಿದ್ದು, ಇದರ ದಾರಿ ಏನು, ನಾವು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಈ ಟೆಂಪಲಿಗೆ ಬರಬೇಕಾದ್ರೆ ದಾರಿಗಳೇನು, ಆಮೇಲೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಬೋರ್ಡುಗಳು ನಮ್ಮ ಫಲಕಗಳಿಗಿಲ್ಲ. ಇದಕ್ಕೆ ದಯಮಾಡಿ ಸಂಬಂಧಪಟ್ಟವ್ರು ನಾನು ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ಬೋರ್ಡ್ಗಳು, ಮಾಹಿತಿಗಳು, ಪುಸ್ತಕಗಳನ್ನೇ ಅಟ್ಲೀಸ್ಟ್ ಈಗೇನೋ ಅವ್ರು ಹೇಳ್ತಾಯಿದ್ರು, ನಾಳೆ ಏನೋ ಉತ್ಸವ ಇದೆ ಅಂತ ಹೇಳ್ತಾಯಿದ್ರು. ಆ ಉತ್ಸವಕ್ಕಾದರೂ ಅಟ್ಲೀಸ್ಟ್ ನೀವು ಕಳಿಸಿದರೆ, ಆಮೇಲೆ ಮೀಡಿಯಾದಲ್ಲಿ ಹಾಕಿದರೆ, ಹೇಗೆ ಹಂಪಿ ಉತ್ಸವ ಮೀಡಿಯಾದಲ್ಲಿ ಪಬ್ಲಿಸಿಟಿ ಮಾಡಿ ಹಾಕ್ತೋ ಹಾಗೆ ಮಾಡಿದರೆ ಹೆಚ್ಚೆಚ್ಚು ಸ್ನೇಹಿತರು, ಫ್ರೆಂಡ್ಸು, ಹುಡುಗರು ಬಂದು ನಮ್ಮ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಇದು ಜೈನ ಮಂದಿರ ಆಗಿರ್ಬೋದು, ವಿಷ್ಣು ಮಂದಿರ ಆಗಿರ್ಬೋದು, ಮತ್ತೊಂದು ಮಂದಿರ ಇರ್ಬೋದು. ಆದರೆ ಇಲ್ಲಿ ಕೆತ್ತಿದಂತಹ ಶಿಲ್ಪಿಯ ಕಲೆ ನಾವು ಮೆಚ್ಚಬೇಕು.